ಸಿಟಿ ನ್ಯೂಸ್ ಕನ್ನಡಗೆ ಸ್ವಾಗತ. ಸಮರ್ಪಕವಾಗಿ ರಸಗೊಬ್ಬರ ಸಿಗದಿದ್ದಕ್ಕೆ ಅನ್ನದಾತರು, ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಸಿದರು. ಗದಗ ಜಿಲ್ಲೆಯ ಮುಳಗುಂದ ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಮುಳಗುಂದ ಭಾಗದ ರೈತರಿಗೆ ಸಮರ್ಪಕವಾಗಿ ರಸಗೊಬ್ಬರ ಪೂರೈಕೆ ಆಗುತ್ತಿಲ್ಲ, ಇದರಿಂದ ಬೆಳೆಗಳು ಹಾಳಾಗುತ್ತಿವೆ ಎಂದು ಅನ್ನದಾತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ರೈತರು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ತಮ್ಮ ಆಕ್ರೋಶ ಹೊರಹಾಕುವ ಮೂಲಕ ಸ್ಥಳಕ್ಕೆ ಜಂಟಿ ಕೃಷಿ ನಿರ್ದೇಶಕರು ಹಾಗೂ ಜಿಲ್ಲಾಧಿಕಾರಿಗಳು ಬರುವಂತೆ ಪಟ್ಟು ಹಿಡಿದರು. ಈ ಸಂದರ್ಭದಲ್ಲಿ ಗದಗ ತಾಲೂಕಿನ ನೂರಾರು ರೈತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ವರದಿ ಚಂದ್ರಶೇಖರ್ ಸೋಮನವರ್. ಹೊಳ್ಳಿ ಫೋನ್ ಹಚ್ಚಿದ್ರಿ, ಮತ್ತೆ ಏನ್ ಮಾತಾಡಿದ್ರಿ ನೀವು? ಸರಿಯಾಗಿ ನೀವು ಮಾತಾಡಿಲ್ರಿ. ನೀವು ಸರಿಯಾಗಿ ಮಾತಾಡಿದಕ್ಕೆ ನಮ್ಗೆ ಸಿಟ್ಟು ಬಂದಿದ್ದು. ಹಲೋ ಹೇಳ್ರಿ, ನೀವು ಬರ್ರಿ ಇಲ್ಲಿ. ನೀವು ಮಾತಾಡಿಲ್ಲ ಬರ್ರಿ, ಮನಿ ಬರ್ರಿ. ನಮ್ಗೆ ಗೊಬ್ಬರ ಬೇಕ್ರಿ, ಏನೋ ನಾವು ಏನು ಹೆಚ್ಚಿಗೆ ಮಾತಾಡೋದಿಲ್ಲ. ಜ್ಞಾನ ಯೂರಿಯಾ ಹೊಡಿತೀವ್ರಿ, ಇದನ್ನ ಗೊಬ್ಬರ ಬಂದ್ ಮಾಡ್ಸಿರಿ ನೀವು. ಹಂಗಾರ ಹೌದು, ಮತ್ತ ನೀವು ಬರಮಠ ಕೂತಿರ್ತೀರಿ. ನೀವು ಬರಮಠ ಇಲ್ರಿ, ನೀವ ಬೇಕ್ರಿ. ನಮ್ಗ ನೀವ ಬೇಕು. ಹೌದ್ರಿ, ನಾವು ಹಠ ಮಾಡೋರ್ರಿ. ಈಗ ಬರ್ಬೇಕ್ರಿ ನೀವು. ನೀವು ಬರಮಠ ಅಲ್ರಿ, ರೈತರಿಗೆ ಅವಮಾನ ಮಾಡ್ತಾರೆ ಅಂದ್ರೆ ಅವ್ರು ಎಂತ ಅಧಿಕಾರಿ? ಅವ್ರು ವಿಚಾರಣೆ ಮಾಡಿ ಮಾತಾಡ್ಬೇಕ. ಇಲ್ಲಿ ಸಾಹೇಬ್ರು PS ಸಾಹೇಬ್ರು ಹಚ್ಕೊಟ್ರೆ ಕಟ್ ಮಾಡ್ತಾರೆ ಫೋನ್. ಅವ್ರು ಅವ್ರು ಏನ್ ಮಾಡ್ತಾರ ನೋಡ್ರಿ, ಇವಾಗ ಅದ್ರ ಕಟ್ ಮಾಡ್ತಾರ ಅಂದ್ರೆ ಅಧಿಕಾರಿಗೆ ಬೆಲೆ ಏನಲ್ರಿ? ನಿಮ್ ಕೆಲಸ ನೀವು ಮಾಡ್ರಿ, ನಿಮ್ಗೆ ಒಪ್ಕೊಂತೀವಿ ಮೇಡಮ್. ಇಲ್ಲ ನಾವು ಕರ್ಸಿರಿ ಅವ್ರ ನೋಡ್ರಿ. ನಾವು ಮಾಡ್ತೀವಿ. ನಾವು ಬರ್ಲಿಲ್ಲ ಮಂದಿ ಬರದಿರಲಿ, ನಾವು ಗೊಬ್ಬರ ತರಿಸ್ತೀವಲ್ಲ ಭಾವನೆ ನೀವು ಹೇಳಕತ್ತೀರಿ. ನಾವು ಇಲ್ಲಿ ಕುತ್ಕೊಂಡು ಸ್ಟ್ರೈಕ್ ಮಾಡಿದ್ದೀವಿ, ಈ ಗೊಬ್ಬರ ಈ ಅಭಾವ ಕಾಣಕತ್ತೀವಿ. ಇಂಟೆಂಟ್ ಹಾಕಿಲ್ಲ ಅಂತೀರಿ, ಸಮಕ್ಷಮ ಕರೆಸಿಬಿಡ್ರಿ ಜಗತ್ ಮೇಲೆ. ಕರೆಸ್ರಿ, ಕೇಂದ್ರದವ್ರು ಕರೆಸ್ರಿ, ಯಾಕೆ ಗೊಬ್ಬರ ಬರುವಂತ ಕೊಟ್ಟಾರೇನಿಲ್ಲ ಅನ್ನೋದು ಕೇಳ್ರಿ, ಹಾಕ್ಯಾರಿಲ್ಲ ಅನ್ನೋದು ಕೇಳ್ರಿ. ನಾವು ಯಾವಾಗಲೂ ಫೋನ್ ಮಾಡಿದ್ರೆ ನಾವು ನಿಮ್ಮ ಆಫೀಸಿನ ಟೈಮ್ ಇಟ್ಕೊಂಡು ಫೋನ್ ಮಾಡಿದ್ವಿ. 5 ಗಂಟೆ ನಂತರ 24 ತಾಸು ಕೆಲಸ. ಗೌರ್ಮೆಂಟ್ ಸರ್ವೆಂಟ್ ಅಂದ್ರೆ 24 ತಾಸು ಕೆಲಸ. ನೀವು ಖಾಕಿ ಒಳಗೆ ಕೆಲಸ ಮಾಡ್ತಾರ, ಬಿಲ್ಡರ್ಸ್ ಮೇಲೆ ಕೆಲಸ ಮಾಡ್ತೀರಿ. ಸರ್ಕಾರಿ ಒಳಗಾಗ್ತಕ್ಕಂಥ ಅಧಿಕಾರಿಗಳು ಎಲ್ಲರೂ 24 ತಾಸು ಕೆಲಸ ಮಾಡಬೇಕು. ಆದ್ರೆ